Hello students, ಇವತ್ತಿನ ದಿವಸ ಒಂದು ಲೆಟರ್ ರೈಟಿಂಗ್ ಅನ್ನು ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಇಂದ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಸೆಕೆಂಡ್ PUC ಗೆ ಸಂಬಂಧಿಸಿರುವಂತ ಕ್ವೆಶ್ಚನ್ ಇದು. ಸಪ್ಲಿಮೆಂಟರಿ 2017 ಕೇಳಿದಂತ ಕ್ವೆಶ್ಚನ್ ಇದು. Write a letter of application in response to the following advertisement which appeared in the Deccan Herald dated 9th March 2017. Write XXX for name and YYY for address. Larsen and Turbo Limited requires marketing manager, qualification BCom or BBA or BCA candidates with 2 years experience will be given preference. Should have excellent communication skill. Apply within 15 days to the personal manager, Hanuman Resource Department, Larsen and Turbo Limited, number 10, St. Mark's Road, Yelahanka, Bangalore 25. ಇದರೊಳಗೆ ನಾವು ಗಮನಿಸಬೇಕಾದಂತ ಪಾಯಿಂಟ್ ಏನಂತಂದ್ರೆ ಯಾವ ನ್ಯೂಸ್ ಪೇಪರ್ನಾಗ ಬಂದಿದೆ ನೋಡ್ಬೇಕಾಗತ್ತಲ್ಲ. ಯಾವ ನ್ಯೂಸ್ ಪೇಪರ್ ನೋಡ್ರಿ, ದ ಡೆಕ್ಕನ್ ಹೆರಾಲ್ಡ್ ಅಂತಿದೆ. ಇದು ನ್ಯೂಸ್ ಪೇಪರ್ ಹೆಸರು ಬರಲಿಕ್ಕೆ ಬೇಕಾಗ್ತದಲ್ಲ, ದ ಡೆಕ್ಕನ್ ಹೆರಾಲ್ಡ್. ಯಾವ ಡೇಟಿಗೆ ಬಂದಿದೆ ನೋಡ್ಬೇಕಾಗ್ತತಿ. ಡೇಟ್ ನೋಡ್ರಿ 9th March 2017. ಇದು ಬರಿಬೇಕಾಗ್ತದಲ್ಲ ನಾವ್ರಿ, ಅದಕ್ಕೆ ಬೇಕಾಗ್ತದೆ. Then center's address is here. It is always constant. ಇದೇ ಇರತ್ತೈತ್ರಿ ಇದ್ರ ಸೆಂಟ್ರಸ್ ಅಡ್ರೆಸ್ XXX ಫಾರ್ ನೇಮ್ ಅಂಡ್ YYY ಫಾರ್ ಅಡ್ರೆಸ್ ಯಾವಾಗಲೂ ಇದೇ ಇರ್ತೈತಿ. PU ಸೆಕೆಂಡ್ ಇಯರ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗೆ 5 marks ಕ್ವಶನ್ ಇದು. ಇಷ್ಟೆಲ್ಲ ಮಾಹಿತಿ ಸಿಕ್ತು. ಯಾವ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ, ಯಾವ ಡೇಟಿಗೆ ಬಂದಿದೆ, ದೆನ್ ಸೆಂಟ್ರಸ್ ಅಡ್ರೆಸ್ ಏನು ಬರೀಬೇಕು, ಇದೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಸಿಕ್ತು. ಇನ್ನ ಯಾವ ಕಂಪನಿ ಅವ್ರು ಕರೆದಾರ, ಯಾವ ಪೋಸ್ಟ್ ಅಂತ ತಿಳ್ಕೊಂಡು ಇಲ್ಲಿ ಸಿಗ್ತದೆ ನನಗೆ. ಲಾರ್ಸನ್ ಅಂಡ್ ಟರ್ಬೋ ಲಿಮಿಟೆಡ್ ರಿಕ್ವೈರ್ಸ್, ವಾಂಟೆಡ್, ಬೇಕಾಗಿದ್ದಾರೆ, ಇವ್ರು ಕರೀತಾರ. ಲಾರ್ಸನ್ ಅಂಡ್ ಟರ್ಬೋ ಲಿಮಿಟೆಡ್ನವರು ಕರೀತಾರ, ಹುದ್ದೆ ಬೇಕಾಗಿದೆ ಅವ್ರಿಗೆ. ಏನೋ ಪೋಸ್ಟ್ ಇಲ್ಲದ ನೋಡ್ರಿ, ಯಾವ ಪೋಸ್ಟ್ ಅಂತೇಳಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಪೋಸ್ಟ್ ಇದು. ಮಾರ್ಕೆಟಿಂಗ್ ಮ್ಯಾನೇಜರ್ ಹುದ್ದೆ ತುಂಬಕತ್ತಾರ. ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತಾರ ಅಂತಂದ್ರೆ BCom ಆಗಿರಬೇಕು, BBA ಆಗಿರಬೇಕು, ಇಲ್ಲ BCA ಆಗಿರಬೇಕು. ಇದರಲ್ಲಿ ಯಾವುದಾದ್ರೂ ಒಂದಾಗಿರಬೇಕು ಕ್ವಾಲಿಫಿಕೇಶನ್ನು. ಮತ್ತು ಕ್ರೆಡೆನ್ಷಿಯಲ್ಸ್ ಏನು ಕೇಳ್ತಾರ, ಕ್ಯಾಂಡಿಡೇಟ್ಸ್ ವಿತ್ 2 years ಎಕ್ಸ್ಪೀರಿಯನ್ಸ್ ಓಕೆ ವಿಲ್ ಬಿ ಗಿವನ್ ಪ್ರೆಫರೆನ್ಸ್ ಅಂತಾರ. ಮತ್ತೇನೋ ಕೇಳ್ತಾರ ಅಂದ್ರೆ ಶುಡ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು ಅಂತಾರ. ಇದೆಲ್ಲ ಬೇಕಾಗ್ತದೆ ಅವ್ರಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತಂದ್ರೆ. ಇವೆಲ್ಲ ಅವ್ರು ಕೇಳ್ತಕ್ಕಂಥ ಕ್ವಾಲಿಫಿಕೇಶನ್ನು. ನಾವು ಲೆಟರ್ ಬರೆಯುವಾಗ ಇವೆಲ್ಲ ನಮ್ಗೆ ಇದು ನಾನು ಎಲಿಜಿಬಲ್ ಇದ್ದೇನೆ ಅಂತ ಬರಿಬೇಕಾಗ್ತೈತಿ. ಮತ್ತು ಇಲ್ಲೊಂದಿಷ್ಟು ಮಾಹಿತಿ ಕೊಡ್ತಾರ. ರಿಸೀವರ್ಸ್ ಅಡ್ರೆಸ್ ಕೊಡ್ತಾರಲ್ಲಿ. ಅಪ್ಲೈ ವಿದಿನ್ 15 days. ಇದು ಏನು ನಮಗೇನು ಲೆಟರ್ ಬರೆಯುವಾಗ ಇದನ್ನೇನೋ ಗಮನ ಹರಿಸಬೇಕಾದದ್ದಿಲ್ಲ. ಇದು ಇಂಪಾರ್ಟೆಂಟ್ ಅಂತಂದ್ರೆ ಯಾರಿಗೆ ಬರಿಬೇಕು ಲೆಟರ್ನ, ದ ಪರ್ಸನಲ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಹನುಮಾನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಲಾರ್ಸನ್ ಅಂಡ್ ಟರ್ಬೋ ಲಿಮಿಟೆಡ್, ನಂಬರ್ 10, ಸೆಂಟ್ ಮಾರ್ಕ್ಸ್ ರೋಡ್, ಯಲಹಂಕ, ಬೆಂಗಳೂರು 25. ಇದು ರಿಸೀವರ್ಸ್ ಅಡ್ರೆಸ್. ಇದೆಲ್ಲ ಇನ್ಫಾರ್ಮೇಶನ್ ಇಟ್ಕೊಂಡು ನಾವೊಂದು ಲೆಟರ್ನ ಬರಿಬೇಕಾಗ್ತೈತಿ. ನಾನಿಲ್ಲಿ ಬರೆದಿದ್ದೀನಿ, ನೋಡೋಣ. ನೋಡ್ರಿ, ಸೆಂಟ್ರಸ್ ಅಡ್ರೆಸ್ ಫಸ್ಟ್ ಬರಿಬೇಕಲ್ಲ. ಸೆಂಟ್ರಸ್ ಅಡ್ರೆಸ್ ಬರೆದಿರುತ್ತೇನೆ, XXX YYY. ಡೇಟ್ ಲೈನ್ ಬರಿಬೇಕಲ್ರಿ. ಡೇಟ್ ಲೈನು ಯಾವ ಡೇಟ್ಗೆ ನ್ಯೂಸ್ ಪೇಪರ್, ಯಾವ ಡೇಟ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿರ್ತದ ಅದ ಡೇಟ್ಗೆ ಬರೆಯಕ್ಕೆ ಅಡ್ಡಿ ಇಲ್ಲ. 9th ಬಂದದ ನ್ಯೂಸ್ ಪೇಪರ್ಗೆ, ಅವತ್ತು ಅಪ್ಲಿಕೇಶನ್ ಹಾಕಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇತ್ತು, ನಾನು ಅವತ್ತೇ ಅಪ್ಲಿಕೇಶನ್ ಹಾಕಿನ ಅಂತ ಅರ್ಥ. 9th March 2017.
ಇದು ಸೆಂಡರ್ಸ್ ಅಡ್ರೆಸ್ಸು, ಇದು ಡೇಟ್ ಲೈನು ಸ್ಟೆಪ್. ನೆಕ್ಸ್ಟ್ ರಿಸೀವರ್ಸ್ ಅಡ್ರೆಸ್ ಬರಿಬೇಕು. ರಿಸೀವರ್ಸ್ ಅಡ್ರೆಸ್ ಇರ್ತೈತಲ್ಲ ಅಲ್ಲೇ, ಇಲ್ಲಿ ಇರ್ತೈತಲ್ಲ, ಇದು ರಿಸೀವರ್ಸ್ ಅಡ್ರೆಸ್. ಟು ಅಪ್ಲೈ ವಿದಿನ್ 15 days 2 ಅಂತ ಇರುತ್ತಲ್ಲ, ಇದು ರಿಸೀವರ್ಸ್ ಅಡ್ರೆಸ್. ಈ ರಿಸೀವರ್ಸ್ ಅಡ್ರೆಸ್ ಅನ್ನು ಬರಿಬೇಕಾಗ್ತದೆ. ಮೂರನೇ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು. ರಿಸೀವರ್ಸ್ ಅಡ್ರೆಸ್ ಬರಬೇಕು. ಅನಂತರ ಏನ್ ಮಾಡ್ಕೋಬೇಕು, ರಿಸೀವರ್ಸ್ ಅಡ್ರೆಸ್ ಇಲ್ಲಿ ಬರ್ದೆ ನೋಡು. ದ ಪರ್ಸನಲ್ ಮ್ಯಾನೇಜರ್, ಹನುಮಾನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಲಾರ್ಸನ್ ಅಂಡ್ ಟರ್ಬೋ ಲಿಮಿಟೆಡ್, ನಂಬರ್ 10 ಸೆಂಟ್ ಮಾರ್ಕ್ಸ್ ರೋಡ್, ಯಲಹಂಕ, ಬೆಂಗಳೂರು 25. ಇದು ರಿಸೀವರ್ಸ್ ಅಡ್ರೆಸ್ ಬರೆದರೆ. ನೆಕ್ಸ್ಟ್ ಇನ್ನು ಸ್ಯಾಲ್ಯುಟೇಷನ್ ಬರೀಬೇಕು. ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ, ಇದು ಸ್ಯಾಲ್ಯುಟೇಷನ್. ಇದಾದ್ಮೇಲೆ ಸಬ್ಜೆಕ್ಟ್ ಬರಿಬೇಕಾಗ್ತತಿ. ಸಬ್ಜೆಕ್ಟ್ ಹೀಗೆ ಬರಿಬೇಕ್ರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಹೆಂಗೆ ಬರಿಬೇಕು, ಯಾವ ಪೋಸ್ಟಿಗೆ ಕೇಳಿರ್ತಾನ ಆ ಪೋಸ್ಟ್ ಹೆಸರನ್ನ ಇಲ್ಲಿ ಬರಿಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜರ್, ಓಕೆ, ಈ ತರ ಬರಿಬೇಕು. ನೆಕ್ಸ್ಟ್ ರೆಫರೆನ್ಸ್. ರೆಫರೆನ್ಸ್ ಅಂತಂದ್ರೆ ಯಾವ ರೆಫರೆನ್ಸ್ ಮೇಲೆ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೇವೆ ಅಂದ್ರೆ ಏನ್ ಬರಿಬೇಕು, ಆ ನ್ಯೂಸ್ ಪೇಪರ್ ನಲ್ಲಿ ಬಂದಂತ ಅಡ್ವರ್ಟೈಸ್ಮೆಂಟ್ ಅನ್ನು ಬರಿಬೇಕಾಗ್ತೈತಿ. ಅಂದ್ರೆ ನ್ಯೂಸ್ ಪೇಪರ್ ಹೆಸರು ಬರಿಬೇಕು, ಅದು ಅಡ್ವರ್ಟೈಸ್ಮೆಂಟ್ ಬಂದಿರ್ತೈತಲ್ಲ ಆ ಡೇಟ್ ಅನ್ನ ಬರಿಬೇಕಾಗ್ತೈತಿ. ಅಂದ್ರೆ ಅದೊಂದು ರೆಫರೆನ್ಸ್ ಇಟ್ಕೊಂಡು ನಾನು ಅಪ್ಲಿಕೇಶನ್ ಹಾಕ್ಲಿಕ್ಕತ್ತೀನಿ ಅಂತ ಮೀನಿಂಗ್ ಅದು. ಅದಕ್ಕೆ ಸಬ್ಜೆಕ್ಟ್ ಆದ್ಮೇಲೆ ರೆಫರೆನ್ಸ್ ಅಂತ ಬರೀರಿ. ಏನ್ ಬರೀತೀರಿ, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 9th March 2017, ಇದು ಒಂದು ಬರಿಬೇಕು. ಇದು ರೆಫರೆನ್ಸ್. ಆಮೇಲೆ ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ಹೆಂಗ್ ಬರಿತೀವಿ ಅಂತಂದ್ರ ಒಂದು 3 lines 3 sentences ನಾ ಬರೀತೀನಿ ಶಾರ್ಟ್ ಆಗಿ. ಎಲ್ಲ ನಾರ್ಮಲ್ ಹುಡುಗರಿಗೇನು ಆರ್ಡಿನರಿ ಹುಡುಗರಿಗೆಲ್ಲ ಅನುಕೂಲ ಆಗಿರ್ಬೇಕು ಅದು, ಆ ರೀತಿ ಬರಿತೀನಿ. ಹೆಂಗ್ ಬರಿಬೇಕು, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್, ಇದಂತೂ ಕಾಮನ್ ಆಗಿ ಎಲ್ಲದು ಬರಿಬೇಕಾಗ್ತತಿ. ಇಲ್ಲೇನ್ ಮಾಡ್ಬೇಕು, ನ್ಯೂಸ್ ಪೇಪರ್ ಹೆಸರನ್ನ ಬರ್ಕೋಬೇಕಾಗ್ತೈತಿ. ದ ಡೆಕ್ಕನ್ ಹೆರಾಲ್ಡ್, ಡೇಟೆಡ್ ಯಾವ ಡೇಟಿಗೆ ಬಂದಿದೆ ಆ ಡೇಟ್ ಅನ್ನು ಬರ್ಕೋಬೇಕು. ಬರೆದ್ಬಿಟ್ಟು ಏನ್ ಮಾಡ್ತೀರಿ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 9th March 2017, ಕಾಮ ಕೊಟ್ಟು ಐ ವುಡ್ ಲೈಕ್ ಟು ಸೆಂಡ್ ಮೈ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇದು ಬಹಾಟ ಮಾಡಿ ಬರೆದು ಬಿಡ್ಬೇಕ್ರಿ. ಫಾರ್ ದ ಪೋಸ್ಟ್ ಆಫ್ ಯಾವ ಪೋಸ್ಟಿಗೆ ಕರೆದಾರ ಆ ಪೋಸ್ಟ್ ನಾವು ಬರಿಬೇಕಾಗ್ತದೆ. ಮಾರ್ಕೆಟಿಂಗ್ ಮ್ಯಾನೇಜರ್ ಕರೆದಾರ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಬರೀರಿ. ಇದೆಲ್ಲ ಸೇರಿಸಿ ಒಂದು ಸೆಂಟೆನ್ಸ್ ಆಯ್ತದು. 2 ಲೈನ್ ಸೇರಿಸಿ ಒಂದು ಸೆಂಟೆನ್ಸ್ ಆಯ್ತು. ಇದು ಇನ್ನೊಂದು ಸೆಂಟೆನ್ಸ್, ಐ ಹ್ಯಾವ್ ಸೆಂಟ್ ಜೆರಾಕ್ಸ್ ಕಾಪೀಸ್ ಆಫ್ ಮೈ ಸರ್ಟಿಫಿಕೇಟ್ಸ್ ವಿತ್ ದಿಸ್ ಅಪ್ಲಿಕೇಶನ್. ಬೇಕಲ್ಲ ಅವ್ರಿಗೆ ಕ್ವಾಲಿಫಿಕೇಶನ್. ನಮ್ಗೆ ಇಂಟರ್ವ್ಯೂ ಕಾರ್ಡ್ ಕಳಿಸ್ಬೇಕಂತಂದ್ರೆ ನಾನು ಎಲಿಜಿಬಲ್ ಅದೇನು ಅನ್ನುವಂಥದ್ದು ಕ್ವಾಲಿಫಿಕೇಶನ್ ಜೆರಾಕ್ಸ್ ಕಾಪೀಸ್ ಎಲ್ಲ ಕಳಿಸ್ಬೇಕಾಗ್ತದೆ. ಅದಕ್ಕೆ ಈ ರೀತಿ ಬರಿತೀವಿ ನಾವು, ಐ ಹ್ಯಾವ್ ಸೆಂಟ್ ಜೆರಾಕ್ಸ್ ಕಾಪೀಸ್ ಆಫ್ ಮೈ ಸರ್ಟಿಫಿಕೇಟ್ಸ್ ವಿತ್ ದಿಸ್ ಅಪ್ಲಿಕೇಶನ್ ಅಂತ ಬರಿತೀವ್ರಿ. ಮತ್ತೆ ಇನ್ನೊಂದವರಿಗೆ ಪ್ರಾಮಿಸ್ ಮಾಡ್ತೇವ್ರಿ, ಒರಿಜಿನಲ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ. ನೀವೇನಾದ್ರೂ ನನಗೆ ಇಂಟರ್ವ್ಯೂ ಕಳಿಸಿದ್ರೆ ಆ ಟೈಮ್ನಲ್ಲಿ ನಿಮ್ಗೆ ನಾನು ನನ್ನ ಈ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀನಿ, ತೋರಿಸ್ತೀನಿ ಅಂತ ಹೇಳಿ ಮೀನಿಂಗು. ಈ 3 sentences ಈ ಬಾಡಿ ಆಫ್ ದ ಲೆಟರ್ ಒಳಗೆ ಬರಿಬೇಕು. ದಿಸ್ ಸ್ಟೆಪ್ ಇಸ್ ಕಾಲ್ಡ್ ಬಾಡಿ ಆಫ್ ದ ಲೆಟರ್. ನೆಕ್ಸ್ಟ್ ಸ್ಟೆಪ್ ಇಸ್ ಕನ್ಕ್ಲೂಷನ್, ಥ್ಯಾಂಕ್ ಯು ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ ಇಸ್ ಯುವರ್ಸ್ ಫೇತ್ಫುಲಿ ಅಂತ ಬರೆದು ಇಲ್ಲೊಂದು ಫಾಲ್ಸ್ ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಬೇಕು. ನಾನು ಅಕ್ಷರದಲ್ಲಿ ಬರ್ದೇನಿದೆ ಸಿಗ್ನೇಚರ್ ಅಂತೇಳಿ, ನೀವು ಬರಿಬಾರ್ದು. ಸಿಗ್ನೇಚರ್ ಮಾಡಬೇಕು, ಒಂದು ನಿಮ್ದು ರಿಯಲ್ ಸಿಗ್ನೇಚರ್ ಇರಬಾರ್ದು ಅಷ್ಟೇ. ಕೆಳಗೆ XXX ಅಂತ ಬರೀ. ಇದು ಏನಾಯ್ತು ಈಗ, ಇದು ಸಿಗ್ನೇಚರ್ ಸ್ಟೆಪ್ ಮುಗೀತು. ಇದು ಮುಗಿದ ಮೇಲೆ ಎನ್ಕ್ಲೋಸರ್ಸ್ ಅಂತ ಒಂದು ಸ್ಟೆಪ್ ಬರ್ತದ. ಎನ್ಕ್ಲೋಸರ್ಸ್ ಮಾಡ್ಬೇಕಾಗ್ತದೆ. ಎನ್ಕ್ಲೋಸರ್ಸ್ ಅಂದ್ರೆ ಏನು ಅಂತಂದ್ರ ಅಪ್ಲಿಕೇಶನ್ ಜೊತೆಗೆ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಹಾಕ್ತೀರಿ, ಬರೀ ಅಪ್ಲಿಕೇಶನ್ ಅಷ್ಟೇ ಹಾಕೋದಲ್ಲ, ಅದ್ರ ಜೊತೆಗೆ ಹಚ್ಕೊಳ್ತಾರಲ್ಲ ನೀವು ಏನೇನು ಸರ್ಟಿಫಿಕೇಟ್ಸ್ ಅನ್ನು ಹಾಕ್ತಾರಲ್ಲ ಅವನ್ನೆಲ್ಲ ನಾನು ಏನೇನು ಹಚ್ಚೇನೆ ಅನ್ನೋದು ನೀವು ಬರಿಬೇಕಾಗ್ತದೆ ಇಲ್ಲಿ. ಹೌದಾ, SSLC LC ಕಾಮನ್ ಆಗಿ ಬರ್ದ್ಬಿಡೋದ್ರಿ. ಇದು ಕಾಮನ್ ಆಗಿ ಬರೆಯೋದು. ಒಂದು ಸೆಕೆಂಡ್ ಪಾಯಿಂಟ್ ಐತಲ್ಲ, ಅವ್ರು ಯಾವ ಕ್ಲಾಸಿನ ಕ್ವಾಲಿಫಿಕೇಶನ್ ಕೇಳಿರ್ತಾರ ಆ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್ ಹಚ್ಚಿನಿ ಅಂತ ಬರಿಬೇಕಾಗ್ತದೆ. ಅಲ್ಲಿ BCA ಕೇಳಿದ್ರೆ ನಾನು BCA ಮಾರ್ಕ್ಸ್ ಕಾರ್ಡ್ ಹಚ್ಚಿನಿ ಅಂತ ಬರಿಬೇಕು. SSLC ಕೇಳಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಹಚ್ಚಿನಿ, PUC ಕೇಳಿದ್ರೆ PUC ಮಾರ್ಕ್ಸ್ ಕಾರ್ಡ್ ಹಚ್ಚಿನಿ, PhD ಕೇಳಿದ್ರೆ PhD ನಾನು ಮಾರ್ಕ್ಸ್ ಕಾರ್ಡ್ ಅನ್ನು ಹಚ್ಚಿನಿ ಅಂತ ಬರಿಬೇಕಾಗ್ತದೆ. ಹೀಗೆ ಬರಿಬೇಕಾಗ್ತದೆ. ಇವೆಲ್ಲ ಕಾಮನ್ ರೀ. ಇದು ಒಂದು ಚೇಂಜ್, ಉಳ್ಕದೆಲ್ಲ ಕಾಮನ್ ಆಗಿ ಎಲ್ಲ ಲೆಟರ್ಗೂ ಬರ್ತಾವೆ. SSLC LC ಯಾವ ಕ್ವಾಲಿಫಿಕೇಶನ್ ಕೇಳಾರೋ ಆ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ ಬರೀರಿ. ಥರ್ಡ್ ಪಾಯಿಂಟ್
ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಏನಿಲ್ಲ, ಬರಿಬೋದು ರೀ. 2 ಫೋಟೋಸ್ ಬರಿಬೋದು, DD ಬರಿಬೋದು ರೀ. ಬಯೋಡೇಟಾ ಬರಲೇಬೇಕ್ರಿ. ಬಯೋಡೇಟಾ ಅಂತಂದ್ರೆ ಅದು ಒಂದು ಚಾರ್ಟ ಇರ್ತೈತೆ, ಅದು ಒಂದು ಇನ್ಫಾರ್ಮೇಶನ್. ಅದನ್ನ ಮಾಡಿ ಇಟ್ಟಿರ್ತೀವಲ್ಲ, ಆ ಬಯೋಡೇಟಾ ಅದನ್ನ ಫಾರ್ಮ್ಯಾಟ್ ಇಲ್ಲ, ಅದನ್ನ ನೋಡಿ, ಇದು ಬಯೋಡೇಟಾ ಫಾರ್ಮ್ಯಾಟ್. ಏನೋ ಒಂದು ಟೈಪ್ ಮಾಡಿಸಿ ಇಟ್ಟಿರ್ತೀವಿ ನಾವು, ಟೈಪ್ ಮಾಡಿಸ್ಬಿಟ್ಟು ನಾವು ಅಪ್ಲಿಕೇಶನ್ ಜೊತೆಗೆ ಇದನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸ್ತೀವಿ ರೀ. ಒಂದು 6 ಡಾಕ್ಯುಮೆಂಟ್ಸ್ ಹಚ್ಚಕ್ಕೆ ಅಡ್ಡಿ ಇಲ್ಲ. SSLC LC ಮೊದಲು ಹಚ್ಚು, ನಂತರ BCA ಬಾರ್ಸ್ ಕಾರ್ಡ್ ಹಚ್ಚಿರಿ, ಆಮೇಲೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಚ್ಚಿರಿ ಅದರಿಂದ, ಆಮೇಲೆ ಒಂದೆರಡು ಫೋಟೋ ಹಚ್ಚಿರಿ, ಮ್ಯಾಲೆ ಹಚ್ಬೇಕ್ರಿ ಒಂದು ಫೋಟೋ, ಫಸ್ಟ್ಗೆ ಹಚ್ಬೇಕ್ರಿ. ಆಮೇಲೆ ಒಂದು DD ಹಚ್ತೀರಿ, ಇದನ್ನು ಕೂಡ ಫಸ್ಟ್ ಹಚ್ಬೇಕ್ರಿ. ಬಯೋಡೇಟಾ ಲಾಸ್ಟ್ ಹಚ್ಚಿರಿ. ಇದು ನೀನು ಎನ್ಕ್ಲೋಸರ್ಸ್ ಏನದಲ್ಲ ಹಚ್ಚಬೇಕಾದದ್ರಿ. ನಿಮ್ಮ ರಿಯಲ್ ಅಪ್ಲಿಕೇಶನ್ ಹಾಕುವಂಥ ಟೈಮ್ದೊಳಗೆ ನಾ ಹೇಳಾಕತ್ತೀನಿ. ಇವುಗಳ ಜೊತೆ ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ನೀವು ಹಚ್ಚಬೇಕಾಗ್ತದೆ. ಹಚ್ಚಿಬಿಟ್ಟು ನಮ್ಮ ಎಕ್ಸಾಮಿನೇಷನ್ದಲ್ಲಿ ನಾವು ಹೆಂಗೆ ಬರಿಬೇಕಂದ್ರೆ ಈ ರೀತಿ ಬರೆದ್ಬಿಟ್ಟು ನಿಮ್ದು ಬಯೋಡೇಟಾ ಏನು ಅಂತಕ್ಕಂಥದ್ದನ್ನು, ಬಯೋಡೇಟಾ 2 ರೀತಿ ಬರಿಬೋದು ಫ್ರೆಂಡ್ಸ್. ಇಲ್ಲೇನದಲ್ಲ, ಈ ಬಾಡಿ ಆಫ್ ದ ಲೆಟರ್ ಒಳಗಡೆ ಬಯೋಡೇಟಾ ಹಾಕಿಬಿಟ್ಟೆ ಅಂದ್ರೆ ಈ ಬಯೋಡೇಟಾ ಬರೀ ಜರೂರತ್ತಿಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲೆಲ್ಲ ರೀಡಬಲ್ ಸೆಂಟೆನ್ಸಸ್ ಅನ್ನಾಗಿ ಮಾಡ್ಕೋಬೇಕಾಗ್ತದಲ್ಲ, ಗ್ರಾಮೆಟಿಕಲ್ ಮಿಸ್ಟೇಕ್ ಆಗ್ತವೆ ಅಂತ ತಿಳ್ಕೊಂಡು ಇಲ್ಲೇ ಒಂದು ಸಂಕ್ಷಿಪ್ತ ಬಾಡಿ ಆಫ್ ದ ಲೆಟರ್ ಬರೆದ್ಬಿಟ್ಟು ನಿನ್ನ ಏನು ಕ್ವಾಲಿಫಿಕೇಶನು, ಕ್ರೆಡೆನ್ಷಿಯಲ್ಸು, ನಿಂದೇನು ಬಯೋಡೇಟಾ ಪೂರ ಅದ ಅದಕ್ಕೊಂದು ಕಾಲಮ್ ಮಾಡ್ಬೇಕು. ಈ ರೀತಿ ಕಾಲಮ್ ಮಾಡಿ ನೀವು ಹಾಕಿದ್ರಿ ಅಂತಂದ್ರೆ ನಿಮ್ಗೆ ಏನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರೋದಿಲ್ಲ. ನೀವು ಹೆಂಗತೆ ಕಾಲಮ್ ಹಾಕಿಬಿಡ್ತೀರಿ, ಲ್ಯಾಂಗ್ವೇಜ್ ಬರೋದಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಗಿವ್ಸ್. ಓಕೆ, ಬಯೋಡೇಟಾ ಅಂತ ಬರ್ಕೊಡ್ರಿ. 6 ಕಾಲಮ್ಸ್, 6 ಲೈನ್ಸ್, 6 ಇನ್ಫಾರ್ಮೇಶನ್ ಕೊಟ್ಬಿಟ್ರಿ ನೀವು. ಇಲ್ಲ, 1ನೇ ಇನ್ಫಾರ್ಮೇಶನ್ ಫುಲ್ ನೇಮ್ XXX ಅಂತ ಬರೀರಿ. ಇವೆಲ್ಲ ಲೆಟರ್ಗೆ PUC ಸೆಕೆಂಡ್ ಇಯರ್ ಜಾಬ್ ಅಪ್ಲಿಕೇಶನ್ಸ್ಗೆ ಇವು ಕಂಪಲ್ಸರಿ ಮಾಡ್ಕೊಂಡ್ಬಿಟ್ರೆ ನೀವೆಲ್ಲ. ಇದು ಏನು ಚೇಂಜ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು ಚೇಂಜ್ ಮಾಡ್ಕೋಬೇಕು. ಎಕ್ಸ್ಪೀರಿಯನ್ಸ್ ಯಾವ ಪೋಸ್ಟಿಗೆ ಕೇಳಿರ್ತಾರೋ ಆ ಪೋಸ್ಟಿಗೆ ಎಕ್ಸ್ಪೀರಿಯನ್ಸ್ ಐತೆ ಅಂತ 2 ಪಾಯಿಂಟ್ ಚೇಂಜ್ ಮಾಡ್ಕೋಬೇಕು ನೀವು. ಉಳ್ಕದ 6 2 ಚೇಂಜ್ ಮಾಡ್ಕೋಬೇಕು. ಉಳ್ಕದ 4 ಪಾಯಿಂಟ್ ಇದಕ್ಕಿದ್ದಂಗೆ ಬರೀಬೇಕು. ಎಲ್ಲ ಬಾಡಿ ಎಲ್ಲ ಜಾಬ್ ಅಪ್ಲಿಕೇಶನ್ಗಳು ಇದು ಬೇಕು. ಫುಲ್ ನೇಮ್ XXX, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಕೇಳ್ಯಾರ ಅವರು ಇದ್ರೊಳಗೆ ಅಡ್ವರ್ಟೈಸ್ಮೆಂಟ್ ಅದ್ರೊಳಗೆ ಅದು ನಿಮ್ಗೆ ಆಗೈತೆ ಅಂತ ಬರೀಬೇಕು. ಅವ್ರು BCA ಕೇಳ್ಯಾರ, 3 ಕೇಳ್ಯಾರ, ಯಾವ್ದು BBA ಇದೆ ಅವ್ರು ಕೇಳ್ಯಾರ. BCom ಆಗಿರ್ಬೇಕು, BBA ಆಗಿರ್ಬೇಕು, BCA ಆಗಿರ್ಬೇಕು, ಯಾವ್ದಾದ್ರು ಒಂದು ಆಗಿರ್ಬೇಕು ಅಂತ. ನೀವು ಯಾವ್ದಾದ್ರು ಒಂದು ಆಗೈತೆ ಅಂತ ಬರಿಬೇಕಾಗ್ತದೆ. ಅದಲ್ಲ BCA ಆಗಿರ್ತೈತಿ. ನಿಮ್ದು ಏನು ಕ್ವಾಲಿಫಿಕೇಶನ್ ಏನಾಗೈತಿ, ಇಲ್ಲೇ ಎಜುಕೇಶನ್ ಕ್ವಾಲಿಫಿಕೇಶನ್ BCA ಆಗೈತಿ, ಇಲ್ಲ BCom ಆಗೈತಿ ಅಂತ ಬರಿಬೇಕಾಗ್ತತಿ. ಇದು ಬರೀಲಿಕ್ಕೆ ಅಡ್ಡಿ ಇಲ್ಲ, ಬರಿಬೋದು ಬಿಡ್ಬೋದು. 85% 90% ಆಗೈತೆ ಅಂತ ತಿಳ್ಕೊಂಡು ಅಪ್ರಾಕ್ಸಿಮೇಟ್. ಕಂಪ್ಯೂಟರ್ ನಾಲೆಜ್ ಬರದ್ ಬಿಡ್ರಿ, ನೀವೆಲ್ಲ ಲೆಟರ್ಗೂ ಬರೀರಿ. 6 ಮಂತ್ ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟೆಡ್. ಲ್ಯಾಂಗ್ವೇಜಸ್ ಬರದ್ ಬಿಡ್ರಿ, ಅವ್ರು ಕೇಳಿದ್ರು ಬರೀರಿ, ಕೇಳದಿದ್ರು ಬರೀರಿ. ಕನ್ನಡ, ಹಿಂದಿ, ಇಂಗ್ಲಿಷ್ ಇದು ಬರೀರಿ. ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ಬರ್ತೈತೆ, ಚಲೋ ಕಮ್ಯುನಿಕೇಶನ್ ಸ್ಕಿಲ್ ಇದೆ ಅಂತ ಬರ್ಲಿಕ್ಕೆ ಒಂದು ಪ್ರೂಫ್ ಕೊಡ್ರಿ ಅವ್ರೆ. 6 ಮಂತ್ ಕಮ್ಯುನಿಕೇಶನ್ ಸ್ಕಿಲ್ ಕೋರ್ಸ್ ಕಂಪ್ಲೀಟೆಡ್ ಅಂತನ್ರಿ. ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಾರ ಅವರು. ನಮ್ಗೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. 1 ವರ್ಷ ನೀವು ಹೆಚ್ಚಿಗೆ ಬರೆಯಕ್ಕೂ ಅಡ್ಡಿಲ್ಲ, 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಬರಿಬೋದು. ಅದ್ರ ಕಡಿಮೆ ಬರಿಬೇಡ್ರಿ. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಕೇಳಿದಾಗ 2 ಇಯರ್ಸ್ ಬರಿಬಾರ್ದು, 3 ಆರ್ ಮೋರ್ ದ್ಯಾನ್ 3 ಅದಲ್ಲ. ಎಕ್ಸ್ಪೀರಿಯನ್ಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನು ಯಾವ ಹುದ್ದೆ ಕೇಳ್ಯಾರ, ಮಾರ್ಕೆಟಿಂಗ್ ಮ್ಯಾನೇಜರ್ ಕೇಳ್ಯಾರ, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್, ಈ ರೀತಿ ಬರ್ಕೋಬೇಕಾಗುತ್ತೆ. ಈ ರೀತಿ ನೀವೇನು ಮಾಡ್ಕೋಬೇಕು, ಒಂದು ಲೆಟರ್ನ ಜಾಬ್ ಅಪ್ಲಿಕೇಶನ್ನ ಬರಿಬೇಕಾಗ್ತದೆ ಫ್ರೆಂಡ್ಸ್. ಏನು ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ನೀವು ಜಾಬ್ ಅಪ್ಲಿಕೇಶನ್ ಬರಿಬೇಕು. ಸಾಕಷ್ಟು ಈ ಲೆಟರ್ಸನ್ನು ಹಾಕಿ ನನ್ನ ವಿಡಿಯೋದಲ್ಲಿ ಒಂದು ನೋಡಿದರೆ ನಿಮಗೆ ಸಾಕಾಗಲಿಕ್ಕಿಲ್ಲ. ಹೀಗಾಗಿ ನಾನು ಏನು ಮಾಡೀನಿ ಅಂತಂದ್ರೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿಲ್ಲ. ಯಾಕಂದ್ರೆ ಮೊದಲು ಏನು ಹಾಕಿನಲ್ಲ ಈ ಲೆಟರ್ ರೈಟಿಂಗ್ ಸಂಬಂಧಪಟ್ಟು ವಿಡಿಯೋ, ಅದ್ರಾಗ ಸಾಕಷ್ಟು ಎಕ್ಸ್ಪ್ಲನೇಷನ್ ಮಾಡೀನಿ. ನಂದು ವೆರಿ ಫಸ್ಟ್ ವಿಡಿಯೋನ ಲೆಟರ್ ರೈಟಿಂಗ್ ಐತಿ, ಜಾಬ್ ಅಪ್ಲಿಕೇಶನ್ ಅಂತ ಹಾಕಿನಿ, ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 1000 ವ್ಯೂಸ್ ರೀಚ್ ಆಗಿರ್ಬೇಕಂತ ಅನಿಸ್ತದೆ ಈಗ, ಅಥವಾ ಅಬೌಟ್ ಟು ರೀಚ್. ಲೆಟರ್ ರೈಟಿಂಗ್ ಫಸ್ಟ್ ನಾ ಹಾಕಿದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಆ ಲೆಟರ್ನ ನೋಡಿಬಿಟ್ರೆ ನೀವು, ಪ್ರತಿಯೊಂದು ಯಾಕೆ ಟೈಮ್ ಕಿಲ್ ಮಾಡೋದು ಅಂತ ತಿಳ್ಕೊಂಡು ಆ ಲೆಟರ್ನ ನೋಡಿಬಿಟ್ರೆ ನೀವು, ಈ ಎಕ್ಸ್ಪ್ಲನೇಷನ್ ಭಾಳ ಮಾಡೀನಿ. ಉಳಿದ ಲೆಟರ್ ಎಕ್ಸ್ಪ್ಲನೇಷನ್ ಹೆಚ್ಚಾದ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂತ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ನಾ ಹಾಕಿದಂಥ ಎಲ್ಲ
ಜಾಬ್ ಅಪ್ಲಿಕೇಶನ್ಸನ್ನು ನೋಡ್ಕೊಡ್ರಿ. ಡೆಫಿನೆಟ್ಲಿ ನಿಮಗೆ ಒಂದು ಅಕ್ಯುರೇಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗ್ತದೆ, ನಿಮಗೆ ಹೆಂಗೆ ಲೆಟರ್ ಬರೀಬೇಕಂತ ತಿಳ್ಕೊಂಡು ಬರೀತೀರಿ, ಫುಲ್ ಮಾರ್ಕ್ಸ್ ತೊಗೊತೀರಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.